ಹಾಯ್ ಫ್ರೆಂಡ್ಸು, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮತ್ತು ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಕೂಡ ನಮಗೆ ತಿಳಿಸ್ಬೇಕು. ನಮಗೆ ಹೆಂಗಿದೆ ಏನಂತ ನಮಗೂ ಗೊತ್ತಾಗಬೇಕಲ್ಲ. ಹಾಗಾಗಿ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಕ್ಕ ಅವರು ಮನೆಗೆ ಹೋದಾಗ ಅವರು ಪೂಜೆ ಮಾಡಿದರು. ಅಲ್ಲಿ ಸ್ವಲ್ಪ ವಿಡಿಯೋ ತಗೊಂಡಿದ್ದು. ಚೆನ್ನಾಗಿ ಪೂಜೆ ಮಾಡಿದ್ಲಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ. ಮತ್ತು ನೋಡಿ ದೇವರು ಹೇಗೆ ಹೂವು ಕೊಡುತ್ತೆ ಅಂದ್ಬಿಟ್ಟು, ಹಂಗಾಗಿ ದೇವರಿದ್ದಾನೆ ಅನ್ನೋದು ನಂಬಿಕೆ ಬರುತ್ತೆ. ಇದೆಲ್ಲ ನೋಡ್ತಾ ಇದ್ದರೆ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡ್ತಾ ಇರೋವಂಥವ್ರು ಇನ್ನು ಆಯಿತು, 1000 ರೀಚ್ ಆಗ್ತಾಯಿದೆ. ಇನ್ನು 70 ಆಗಬೇಕು. ಪ್ಲೀಸ್ ಗಾಯ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಯ್ ಗಾಯ್ಸ್, ನೋಡ್ತಾ ಇರ್ಬೋದು ಇದೇನು ಅಂತ ನಾನು ಬುಕ್ ಮಾಡಿದ್ದು. ಏನಂತ ಅಂದರೆ ಇವಾಗ ನೋಡೋಣ ಏನಂತ. ನನಗೂ ಸ್ವಲ್ಪ ಡೌಟ್ ಇದೆ. ಸಣ್ಣ ಪುಟ್ಟ ಐಟಮ್ ಇದು. ಓಪನ್ ಮಾಡೆ ಏನಂತ ನನಗೂ ಸ್ವಲ್ಪ ನೋಡ್ತೀನಿ. ಒಂದೇನೋ ಗೊತ್ತು, ಇನ್ನೊಂದು ಡೌಟು. ನೋಡ್ತೀನಿ, ಏನೋ ಬರ್ತಾನೆ ಇಲ್ಲ. ನನ್ನ ಬ್ಯಾಗು. ನಿನ್ನ ಬ್ಯಾಗ ಚಿಕ್ಕ ಕವರಲ್ಲಿ ನಿನಗೆ ಬ್ಯಾಗ್ ಕೊಡ್ತಾರಾ? ಮೋಸ್ಟ್ಲಿ ಇದು ಈ ಕಡೆ ಬಿಚ್ಚಬೇಕಾಗಿತ್ತು. ಇದು ಇದ್ರ ಮುಚ್ಚಳ ಇದು ಏನಂತ ಗೊತ್ತಾ? ನನಗೆ ನೆಟ್ಟು ಗೊತ್ತಿಲ್ಲ. ದೋಸೆಗೆ ಎಲ್ಲ ಗೈಸ್, ಅದು ಬೇಕಿತ್ತ ಇದು? ಮಾಡಿದ್ದೆ, ನನಗೆ ನೆನಪಿರಲ್ಲ. ಬೇಕಿತ್ತ ಇದು? ಏನು ಬೇಕಿತ್ತ ಇದು? ಬೇಕು. ಎಲ್ಲದಕ್ಕೂ ಸ್ಪೂನ್ ತಗೊಂಡು 5 ಮಾಡೋ ಸ್ಪೂನ್ ಎಲ್ಲ ಗಲೀಜಾಯ್ತವೆ. ಇದನ್ನ ಹಿಂಗೆ ಹಾಕ್ಬಿಟ್ಟು ಇಷ್ಟೇನಾ? ಅಯ್ಯೋ, ಹಿಂಗೆ ಹಿಂಗೆ ಹಾಂ, ಹಿಂಗೆ ಈ ಥರ ಎಣ್ಣೆ ಹೆಚ್ಕೊಳ್ಳೋದು, ಹಿಂಗೆ ಹಾಕೋದು. ಈ ಥರ ಹಾಂ, ಚೆನ್ನಾಗೈತೆ. ಇದು ಮೋಸ್ಟ್ಲಿ ಒಳಗಡೆ ಹೋಗ್ಬಾರ್ದು ಅಂತಾನೆ ಏನೋ. ಎತ್ತದ ಯಾವ್ದೆತ್ತದ? ಇದು ಹಾಕಿದ್ನ ಮುಚ್ಚಳವ? ಕಲ್ಲ ಈ ಥರನಾ? ಆ ಥರ ಅಲ್ಲ. ಹಂಗೆ ಬಿದ್ದೋಗ್ತೈತಲ್ಲ. ನೀನು ಹಾಕಿ ಸುಮ್ಮನೆ ಅದ್ಯಾಕೆ ಬಿದ್ದೈತೆ? ಮಡಗ್ಬೇಕಷ್ಟೇ ಅದನ್ನ. ಹಂಗೆ ನಿಮ್ಮ ಮುಚ್ಚಳಕ್ಕೆ ಇದಕ್ಕೆ ಹಾಕ್ಬಿಟ್ಟು ಮಡಗು. ಕಾಮ ಕಣದ ಮುಂಡೆವು. ಯಾವ ಥರ ಇದು? ಅಷ್ಟೇ, ಇಷ್ಟೇ ಇರ್ಬೋದಲ್ಲ ಮೋಸ್ಟ್ಲಿ. ಹಿಂಗೆ ಹಾಕೋದು, ಹಿಂಗೆ ಮುಚ್ಚೋದು, ಹಿಂಗೆ ಎತ್ತೋದು, ಹಿಂಗೆ ಉಜ್ಜೋದು, ಇಷ್ಟೇ ಅನ್ಕೋತೀನಿ. ಓ, ಇದು ಲೂಸ್ ಇರಬೇಕು ಎಣ್ಣೆ ಅಂದರೂ. ಇದು ಕ್ಯಾಪು ಮುಚ್ಚೋಕ್ಕೆ ಆಯಿತು. ಒಂದು ನಿಮಿಷ. ಇನ್ನೊಂದು ಐತೆ. ಇದು ನನ್ನ ಫೇವ್ರೇಟು. ಅಪರೂಪಕ್ಕೆ ಫಸ್ಟ್ ಟೈಮ್ ಬುಕ್ ಮಾಡಿದ್ದೀನಿ. ಇದೇನಂತ ಅಂದರೆ ಇದು ಗೊತ್ತಿತ್ತಿಲ್ಲ, ಅದು ಮರ್ತೋಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು 137 ಅಷ್ಟೇ. ಇದು 137 ರೂಪಾಯಿ. ನನ್ನ ಬ್ಯಾಗ್ ಬತ್ತಿತ್ತಿಲ್ಲ. 137 ರೂಪಾಯಿ ನಿನ್ನ ಬ್ಯಾಗ್ ಬರುತ್ತಾ? ಪಪ್ಪ ಫೋನ್ ಮಾಡ್ತೈತೆ. ಇದು ಕಾಂಬೋದಲ್ಲಿ ತುಂಬ ಕಮ್ಮಿ ಸಿಕ್ತು ನನಗೆ. ಫ್ಲಿಪ್ಕಾರ್ಟು ನನಗೆ ಫೇವ್ರೇಟ್ ಅಂತಲೇ ಹೇಳಬೇಕು. ಮೀಶೋ ಚೆನ್ನಾಗಿರುತ್ತೆ. ಅಂದರೆ ನಾವು ಬುಕ್ ಮಾಡೋದೇ ಒಂದು, ಅದ್ರಲ್ಲಿ ಬರೋದೇ ಒಂದು. ಫ್ಲಿಪ್ಕಾರ್ಟಾಗಿ ಒಂದು ಸರಿ ಆ ಥರ ಆಯಿತು, ಆದರೆ ಮತ್ತೆ ಆ ಥರ ಆಗಿಲ್ಲ. ಅಂದರೆ ಕರೆಕ್ಟಾಗಿ ನಾವು ಚೆಕ್ ಮಾಡಬೇಕಷ್ಟೆ. ಮಕ್ಕುಜ್ಜದಲ್ಲ, ಇದು ಸೇಮ್ ಕಾಂಬೋದಲ್ಲಿ ಬಂದಿರೋದು. ಇನ್ನೊಂದು ಥರದ್ದು ಮಾಡಿದೆ. ಎರಡು ಒಂದೇ ಬಂದೈತೆ. ಏನೋ ಸೈಲೆನ್ಸ್ ಪರ್ಫ್ಯೂಮ್. ಇದೇನೋ ಓದಕ್ಕೆ ನಟಕ್ಕೆ ಬರಲ್ಲ. ಇದು SILENC. ಅದು ಅದಕ್ಕೆ ಸೈಲೆನ್ಸ್. ನೋಡ್ಲಾ ಚೆನ್ನಾಗೈತಾನೆ. ನಾನು ಸೇಮ್ ಎರಡು ಒಂದೇ. ಇದನ್ನೇನು ಮಾಡ್ತೀನಿ ಅಂದರೆ ಬಚ್ಚಿಕ್ತೀನಿ. ಯಾವುದೇ ಕಾರಣಕ್ಕೂ ಮೇಲೆ ಎಲ್ಲ ಖಾಲಿ ಮಾಡಾಕ್ತೀರಾ? ಖಾಲಿ ಯಾಕೈತೆ ಮತ್ತೆ? ಕೊಡಿಲಿ ಯೂಸ್ ಮಾಡಿದ್ರೆ ಹಂಗೆ ಯೂಸ್ ಮಾಡ್ಬಿಟ್ಟು ನಿನಗೆ ಅಲ್ಲ. ಯೂಸ್ ಮಾಡೋದು ಬೇಡ ಮತ್ತೆ ಅದನ್ನ. ಇದನ್ನ ಒಂದನ ಸಿಕ್ತೀನಿ, ಬಚ್ಚಿಕ್ತೀನಿ. ಇನ್ನೊಂದು ಇಲ್ಲ ಮಾಡ್ಕೋ. ಸ್ಕೂಲ್ಗೆ ಹೋಗ್ಬೇಕಾರೆ ಹಾಕೊಂಡು ಹೋಗ್ಬೇಕು ನಾನು. ಸ್ಮೆಲ್ ಬರ್ತಾ ಇಲ್ಲ. ಇಷ್ಟೇನಾ?
ದೂರದಿಂದ ಹೊಡಿಯೋದು ಅಷ್ಟತ್ರಕ್ಕ ಏನು ಚೆನ್ನಾಗಿಲ್ಲ. ದೂರದಿಂದ ಸ್ಪ್ರೇ ಮಾಡ್ಬೇಕನ್ನ ಇರು ಸ್ವಲ್ಪ ತೋಗ್ಲಿ. ಹಿಂಗೆ ಚುಸ್ ಅಂತ ಹೊಡಿಯಮ್ಮ ಹಿಂಗೆ ದೂರದಿಂದ. ಚೆನ್ನಾಗೈತೆ ಅಂದ್ರೆ ಸ್ವಲ್ಪ ಹೊತ್ತು ಹೋಗ್ಬೇಕು. ಇದು ಸ್ಲೋ ಮೋಷನ್. ಇದು ದೂರದಿಂದ ಹೊಡಿದ್ರೆ ಹಿಂಗೆ ಅಂಟಿಸ್ಕೊಬಿಟ್ಟು ಹೊಡೆದ್ರೆ ಬರ್ತದೆ ಅದು. ಚೆನ್ನಾಗೈತೆ. ಅದು ಸಡನ್ ಆಗಿ ಮೊಡದ್ನ ಮೂಸ್ಬಿಟ್ನಲ್ಲ, ಸ್ಟ್ರಾಂಗು. ಹಾಕು ಸ್ಕಿನ್ಗೆ ಹಾಕು. ದೂರದಿಂದ ಹೊಡಿ, ದೂರದಿಂದ. ಏನೋ ನೀರು ಬಂದಂಗೆ ಬರ್ತದೆ. ಚೆನ್ನಾಗಿಲ್ವಾ? ಮೂಗೊಳಿಕೋಗ್ಬಿಡ್ತು. ಅದಕ್ಕೆ ಹಾಕೊಬಿಡಂಗಿನ. ಮೂಗೊಳಿಕೋಗ್ಬಿಡ್ತು. ಚೆನ್ನಾಗದೆ. ಓ ಮಲ್ಲಿಗೆ ಸ್ಮೆಲ್ಲು. ಮಲ್ಲಿಗೆ ಸ್ಮೆಲ್ಲು. ಕರೆಕ್ಟ್ ಕಲ ಮಲ್ಲಿಗೆ ಒದೆ ಮಾಡಿದ್ ನಾನು. ಅದ್ರಲ್ಲಿ ಇತ್ತು. ಮತ್ತೆ ಹಾಕೊಂಡ್ಬಿಡೋಣ. ಪಪ್ಪನ್ ಹೇಳ್ಬೇಡ. ಏನೋ ಗಮ್ಮಂತ ಐತಲ್ಲ. ಏನೋ ಗಮ್ಮಂತ ಕುತ್ಕೊಳ್ಳೋ ಜಾಕೆಲ್ಲ ಸ್ವಲ್ಪ ಹೊಡಿ. ಅದು ಕುತ್ಕೊಳ್ಳೋ ಜಾಕೆಲ್ಲ ಅಲ್ಲೇ ಅಲ್ಲ ಅಲ್ಲಿ ಹೊಡಿ. ಅಲ್ಲಿಗೆ ಗೊತ್ತಾಗಬಾರ್ದು. ಇದು ಎಷ್ಟು ಗೊತ್ತಾ? 200. ಪರವಾಗಿಲ್ಲ. ಮಲ್ಲಿಗೆ ಸ್ಮೆಲ್ಲು. 200ಗಿಂತ ಕಮ್ಮಿನೇ. 186 7 ಐತೆ. ಅಲ್ಲಿ ಹೊಡಿ. ಅಲ್ಲಿ ಕುತ್ಕೊಳ್ಳೋ ಜಾಗ ಬೇಡ. ಇವಾಗ ಮಲ್ಲಿಗೆ ಹೊಸ್ಮೇಲೆ ಬರ್ತಾ ಐತೆ ತಾನೇ. ಇದು ಹಾಕು. ಪಪ್ಪನ್ ಗೊತ್ತಾಗ್ಬಾರ್ದು. ಗೊತ್ತಾಗುತ್ತೆ. ಎಲ್ಲಾನು ಜೋಡಿಸ್ದಂಗೆ ಬೀಳಿಸ್ತಿರಕ್ಕಲ್ಲ, ಅದೇ ಬೇಜಾರು. ಅದು ಗೊತ್ತಾಗೋದಿಲ್ಲ ಬಿಡು. ಹಂಗೆ ಇಕ್ಕಿದ್ರೆ ಏನೋ ಕುಚ್ಕೊಳ್ಳೋದು ಅನ್ಕೊಂಡು ಸುಮ್ಮನೆ ಆಯ್ತದೆ. ನೋಡಿ ಗಾಯ್ಸ್, ಎಷ್ಟೊಂದು ಪಾತ್ರೆಗಳು ತುಂಬವ್ರೆ ಮಕ್ಕಳು. ನಾನೊಂದು 2 ದಿನ ಕಿಚನಿಗೆ ಬಂದಿಲ್ಲ ಅಂದರೆ ಕಿಚನು ನೋಡೋಕ್ಕೆ ಆಗಲ್ಲ. ನೋಡಿ ಏನೇನೋ ಚೆಲ್ಲಿ ಎಲ್ಲ ಹೆಂಗೆ ಹಾಳು ಮಾಡಿಕ್ಕಿದ್ದಾರೆ. ನಾನು ಕಿಚನಿಗೆ ಬಂದು ಸುಮಾರು ಒಂದು 2-3 ದಿನವೇ ಆಯಿತು. ಯಾಕೆ ಬಂದಿಲ್ಲ ಅಂದರೆ ಸ್ವಲ್ಪ ಎಮರ್ಜೆನ್ಸಿ ಬಟ್ಟೆಗಳಿದ್ವು ಹೊಲಿಯೋದು. ಹಾಗಾಗಿ ನಾನು ಬಂದಿಲ್ಲ. ಅವರೇ ಅಪ್ಪ ಮಕ್ಕಳೇ ಅಡುಗೆ ಮಾಡ್ಕೊತಾಯಿದ್ರು. ಏನಾದರೂ ಸಾಂಬಾರು ಗಿಂಬಾರು ನಾನು ಜಾಸ್ತಿ ಮಾಡಿಟ್ಬಿಟ್ರೆ ಮಾಡ್ಕೊತಿದ್ರಿಲ್ಲ. ಅವರೇ ಏನಾದ್ರು ಗೊಜ್ಜು ಮಾಡ್ಕೊತಾಯಿದ್ರು. ನೋಡಿ ಎಷ್ಟು ಪಾತ್ರೆ ಐತೆ. ಕಿಚನ್ ನೋಡೋಕ್ಕಾಗ್ತಾಯಿಲ್ಲ. ಎಲ್ಲ ಹೆಂಗೆ ಬೇಕು ಹಂಗಂಗೆ ಬಿಸಾಕೋರು. ನೋಡಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮಿನಿಮಮ್ 2 ಅವರ್ ಬೇಕು. ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರೆ ಗಾಯ್ಸ್. ನಮ್ಮ ಮನೆಗೆ ಅಂತ ಹಿಂಗೆ ಮಾಡೋದು. ನನ್ನ ಮಗ ಆಗಲಿ ನನ್ನ ಮಗಳು ಪರವಾಗಿಲ್ಲ. ನಮ್ಮ ಮನೆಯವರು ನನ್ನ ಮಗ ಜಾಸ್ತಿ ಗಲೀಜು. ನೋಡಿ ಎಷ್ಟು ಗಲೀಜು ಮಾಡಿಕ್ಕಿದ್ದಾರೆ. ಅವಾಗಲೇ ಮಾಡಿಕೊಂಡ್ರೆ ಇಷ್ಟು ಕೆಲಸ ಇರೋದೇ ಇಲ್ಲ ನನಗೆ. ಸರಿ, ಇವಾಗ ಬನ್ನಿ ಎಲ್ಲನೂ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀರು ಬರ್ತಾಯಿತಾ ಇಲ್ವೋ ಗೊತ್ತಿಲ್ಲ. ಬರ್ತೈತೆ. ಬೇಗ ಪಟ ಅಂತ ತೊಳೆದ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ತೊಳೆದ್ಬಿಟ್ಟೆ ಗೈಸ್. ನನ್ನ ಪಾತ್ರೆ ಒಂದೇ ಐತೆ. ಇಷ್ಟಕ್ಕೆಲ್ಲ ಇದರಲ್ಲಿ 3 ಟಬ್ ಆಯಿತು. ಎಲ್ಲ ತೊಳೆದು ನೋಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ನಾನು. ಇಷ್ಟು ಪಾತ್ರೆಗಳಿದ್ವು. ಎಲ್ಲನೂ ತೊಳೆದು ಜೋಡಿಸಿಟ್ಟಿದ್ದೀನಿ. ಇನ್ನೊಂದೈದು ತೊಳೆದ್ಬಿಟ್ಟು ಸ್ಟವ್ ಒಂದು ಒರೆಸ್ಬಿಟ್ರೆ ಆಗೋಯ್ತು ನನ್ನ ಕೆಲಸ. ಪಟ ಅಂತ ಜೋಡಿಸ್ತೀನಿ. ಮನೇಲಿ ಯಾರೂ ಇಲ್ಲ ಡಿಸ್ಟರ್ಬ್ ಮಾಡೋಕ್ಕೆ. ಎಲ್ಲರೂ ಕೆಳಗಡೆ ಹೋಗಿದ್ದಾರೆ. ಕೆಳಗಡೆ ಹೋಗೋರು ಎಲ್ಲರೂ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೇಲಿ ಇರಲೇಬೇಕು ಕಂಪಲ್ಸರಿ. ನೋಡಿ ಹೆಣ್ಮಕ್ಳು ಬಿಟ್ಟರೆ ಹೆಂಗೆ ಮಾಡ್ತಾರೆ ಕೆಲಸ. ಕೆಲವೆಲ್ಲ ನೀನು ಮಾಡ್ತಾರೆ. ನಮ್ಮನ್ನ ನೀಟಾಗಿ ಮಾಡ್ತಾರೆ. ಪಾಪ ಅವರು ಸಾಕಾಗಿ ಬಂದಿರ್ತಾರಲ್ಲ. ಹಾಗಾಗಿ ಎಷ್ಟು ಕಷ್ಟ ಮಾತ್ರ ಮಾಡ್ಕೊತಾರೆ. ಎಷ್ಟೆಲ್ಲ ಏನೋ ಕೆಲಸ ಒಂದು ಚೂರು ಮಾಡಲ್ಲ. ಸುಸ್ತಾದಾಗ ಏನಾದರೂ ಫ್ರೀ ಇದ್ದಾಗ ಅವರು ಎಲ್ಲ ಮಾಡ್ತಾರೆ ನೀಟಾಗಿ. ಫ್ರೆಂಡ್ಸ್, ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ. ನನ್ನ ತಂಗಿ ಅವಳು ಇವಾಗ ಕುತ್ಕೊಂಡಿದ್ದು ಮಾವಿನ ಹಣ್ಣು ತಿಂತಾರೆ. ನಮ್ಮ ಅಕ್ಕ ಮಾವಿನ ಹಣ್ಣು ತಿಂತವಳೆ. ಹೆಂಗೆ ಅಂದರೆ ಯಾವತ್ತೂ ನೋಡಿಲ್ವೇನೋ ಹಣ್ಣು ತಿಂತವಳೆ. ಸೊ ನೋಡೋಣ ಬನ್ನಿ ಇವತ್ತಿನ ಹೇಗಿರುತ್ತೆ ಅಂದ್ಬಿಟ್ಟು. ನಮ್ಮ ಅಕ್ಕ ತಂಗಿಯರದು ನಮ್ಮ ಗಲಿಬಿಲಿಗಳು ಹೇಗಿರುತ್ತೆ ನೋಡೋಣ ಬಂದೆ. ನಂಗೂ ಕೊರೋಂಡ. ಹಾಯ್ ಗೈಸ್, ನನ್ನ ಮಗಳದ ಅಲ್ಲಿ ಕೊಡು ಮೈನಟಿ ಕೊಡು. ತಗೊಳ್ಳಿ ಮಾತಾಡಿ. ನೀನು ಮೈಕ್ ಹಿಡ್ಕೊಂಡ್ ಮಧ್ಯ ಮಾತಾಡ್ಬಿಡ. ವಾಯ್ಸ್ ಬರ್ತದೆ. ಅಲ್ಲಿ ಇವೆಲ್ಲನೇ ಯಾಕೆ ತಗೊಬಂದೆ ಮಾಡ್ಕೊಳ್ಳಿ. ಅವಳಿಗೆ ಯಾಕೆ ತಗೊಬಂದೆ? ಅದೇ ಅಂಗಡಿನ ನೋಡ್ರಿ, ಅಂಗಡಿ ಇದ್ರಲ್ಲ. ಯಾಕಿದು ಏನಂತ
ಏನಂತ ಹಂಗೆ ಮಾಹಿತಿ ನೋಡಿ ನೀರ್ ಬೇಕಾ ನೀರ್ ಬೇಕಂತ ಕೊಡಮ್ಮ ಸ್ವಲ್ಪ ಕುಡಿ ಹಲೋ ಗಾಯ್ಸ್, ಹೆಂಗ್ ತಿಂತವಳೆ ತಿಂತಾವಳಿ ಏನ ನಿನ್ ತರ ಕಸ ಬಿಟ್ಟು ತೊಳೆದು ಬಿಟ್ಟು ತಿನ್ಬೇಕು. ಹಸಿಪ್ಪೆ ಬಿ ವೇಸ್ಟ್ ಮಾಡ್ತಾಳೆ ಈಗ. ಇದು ರಸಪುರಿ. ಮಾತಾಡೋಣ ನೋಡಿ. ಹಲೋ, ನನ್ನ ಹೆಸರು ನಂದಿನಿ ಅಂತ, ನಮ್ಮ ಅಕ್ಕ ಹೆಸರು ರೀನಾ ಅಂತ. ನೋಡಿ ಸ್ವಲ್ಪ ಲೈಟ್ ಆಗಿ ವೈಟ್ ಕೂದ್ಲು ಬಂದೈತೆ ಫ್ರಂಟ್ ಅಲ್ಲಿ. ಮಾವಿನಕಾಯಿ ಯಾವಾಗೂ ತಿಂದಿಲ್ಲ ಅವರು, ತುಂಬಾ ವರ್ಷ ಆಯ್ತು ಈ ತರ ತಿಂತಾವ್ರೆ. ಕಟ್ಟು ಮಾಡಿಲ್ಲ ಅಂದ್ರೆ ತಿಂತಿದ್ದಾರೆ. ಕಟ್ ಮಾಡ್ದಿರ ತಿಂತಾವ್ರೆ ಅಂದ್ರೆ ಅಷ್ಟ್ ಅರ್ಜೆಂಟ್. ಅವ್ರು ತುಂಬಾ ವರ್ಷ ಆಯ್ತು ಮಾವಿನ ತಿಂದಿ. ಯಾರನ್ನ ಮಾವಿನ ತಿಂದಿಲ್ಲ ಅನ್ನೋ ನೋಡಿ ಬೇಕಾದ್ರೆ ನೀವು ಕಲಿಬೋದು. ಈ ತರ ಮಾವಿನ ತಿನ್ನಿ ನೋಡಿ. ನೋಡಿ ಇವಾಗ ಕೋತಿ ಈ ತರ ಬಕ್ಕೊಂಡ್ ತಿನ್ನುತ್ತಲ್ಲ, ಆತರ ತಿಂತವ್ರೆ ಅವರು. ಮಕ ತೊಳ್ದು 2 ದಿನ ಆಯ್ತು, ಬೆಂಗ್ಳೂರ್ಗ್ ಬಂದ್ 2 ದಿನ ಆಯ್ತು, ಬಟ್ಟೆ ಚೇಂಜ್ ಮಾಡಿಲ್ಲ ಇನ್ನ. ನೋಡಿ ನಮ್ ಮಗು ಅವಾಗ ಸಣ್ಣ ಇತ್ತು, ಲೈಟ್ ಆಗಿ ಸ್ವಲ್ಪ ದಪ್ಪ ಆಗ್ಬಿಟ್ಟೈತಿ ಇವಾಗ. ಅವ್ರ ಮುಖ ನೋಡಿ ಬೇಕಂದ್ರೆ ಎಷ್ಟು ದಪ್ಪ ಮುದುಕಿ ತರ ಐತೆ ಸ್ವಲ್ಪ ನೋಡಿ. ನೋಡಿ ನೋಡಿ ರವಿ ಅಂತ ಹೊಸ ಫೋನ್ ಹೊಡೆದೋಗ್ಬಿಟ್ಟೈತಿ. ಇವಾಗ ಬಟನ್ ಸೆಟ್ 2 ಐತೆ, 2 ಯೂಸ್ ಮಾಡ್ತಾವ್ರೆ. ಇದೇ ರಿಯಲ್ ಫೋನ್. ಸ್ವಲ್ಪ ಮುಖ ತೋರಿಸಿ. ಆಮೇಲೆ ನಮ್ಮ ಅಕ್ಕೆಯವ್ರೇನೋ ಚಿಕನ್ ಮಟನ್ ತಂದವ್ರೆ ಮಾಡ್ತಾವ್ರೆ. ರವಿ ಅವ್ರು ಚೆನ್ನಾಗವ್ರೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡಿತಾರೆ ಅಷ್ಟೇ, ಇನ್ನೇನಿಲ್ಲ. ಬಾಯ್ ಬಾಯ್. ಯಾರನ್ನ ಯೂಟ್ಯೂಬ್ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮ್ ಶರಣ್ಯ ಮಾತಾಡ್ತಾರಂತ ಹಿಂಗೆ ಬೇಡ. ಅದೇ ನಿಮ್ಮೂರಿಗೆ ಬಂದಾಗ ಹೆಂಗ್ ಮಾತಾಡ್ತಾ ಇದ್ಲು ನೋಡು, ದೇವ್ರ ಉತ್ಸವ ದಿನ ಹಲೋ ಗಾಯ್ಸ್, ನಾನು ಎಲ್ಲರಿಗೂ ಗೊತ್ತಿರ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನಿ ವ್ಲಾಗ್. ನಮ್ಮಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಮನೆಗೆ ಇವತ್ತು ಗೆಸ್ಟ್ ಗಳು ಬಂದಿದ್ದಾರೆ. ಯಾರಂತ ಅಂದ್ರೆ ನೋಡ್ತಿರ್ಬೋದು, ಇವ್ರು ನಮ್ಮ ದೊಡ್ಡಮ್ಮ, ಎಲ್ಲರಿಗೂ ಗೊತ್ತಿರ್ಬೇಕು. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಚಿಕ್ಕಪ್ಪ. ಫೋನಲ್ಲಿ ಬಿಸಿ ಆಗಿದ್ದಾರೆ ಅವರು. ಇವನು ನಮ್ಮ ಅಣ್ಣ, ಎಲ್ಲರಿಗೂ ಗೊತ್ತೇ ಇರ್ಬೇಕು, ಅವನೇ ಶೂಟ್ ಮಾಡ್ತಿರ್ಬೇಕು ಫೋನ್ನ. ಇವ್ರು ನಮ್ಮ ಅಮ್ಮ, ಎಲ್ಲರಿಗೂ ಗೊತ್ತಿರ್ಬೇಕು, ನಮ್ಮ ಅಮ್ಮನೇ ವಿಡಿಯೋ ಮಾಡೋದು. ಸಂಜೆ ಹಿಡಿಬೇಡ ಕಾಲು ಅದು ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗ ಮಾಡ್ಬಿಟ್ಟಿದ್ರಿ ಸರಿಯಾ? ಇಲ್ಲ ಚಿಕ್ಕ ಚಿಕ್ಕದು ಸೇಮ್ ಇದೆ, ಇಲ್ಲ ಚಿಕ್ಕ ಚಿಕ್ಕಿಲ್ಲ. ಅದು ವಯಸ್ಸು ಜಾಸ್ತಿ ಹಾಕಿದ್ದು ಕೆಂಪು ಕಡಿಮೆ ಹಾಕಿ, ಅದು ವೈಟ್ ಜಾಸ್ತಿ ಹಾಕಿ. ಇನ್ನೊಂದು ಹಾಕಿ. ಅಯ್ಯೋ ಬಿಡೈತೆ. ಏನ್ ಹಂಗ್ ತಿಂತ ಇದೆಯಾ? ಬೇಕಾದಾಗ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ 2 ದಿವಸ ಮುಂಚಿತವಾಗಿ ಹೇಳಿ ನಮ್ಗೆ. ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ಮೇಯಿಂದವ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವೀನ ಕನ್ನಡ ವ್ಲಾಗ್ಗೆ ಸುಸ್ವಾಗತ. ಎಲ್ಲರಿಗೂ ಶೇರ್, ಕಮೆಂಟ್, ಲೈಕ್. ಅದೇ ಸುಸ್ವಾಗತ. ಎಲ್ಲರೂ ಫಸ್ಟ್ ಹೇಳು. ಹಾಯ್ ಗೈಸ್, ನವೀನ ಕನ್ನಡ ವ್ಲಾಗ್ಗೆ ಸುಸ್ವಾಗತ. ಎಲ್ಲರೂ ಸುಸ್ವಾಗತ ಅಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಧಾನಕ್ಕೆ ನೀಟಾಗಿ ಹೇಳು, ಯಾಕೆ ಅರ್ಜೆಂಟಾ? ಇಲ್ಲೇ ಇರುತ್ತೆ, ನಾನು ಇಲ್ಲೇ ಸರಿ ಆಪ್ ಮಾಡ್ಬೇಕು ಫಸ್ಟ್ ನಾವು.
ಓಕೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಯೂಟ್ಯೂಬ್ ಅಷ್ಟು ಚಾನಲ್. ನಿಧಾನ ಬೇಡ, ಮೀಡಿಯಂ ಆಗಿಳು. ಮೀಡಿಯಂ ಆಗಿಳು, ಅಷ್ಟು ನಿಧಾನ ಹೇಳ್ಬೇಡ, ನಾರ್ಮಲ್. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೆನಿ ವ್ಲಾಗ್. ಮೈ ಮಮ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ಎಲ್ಲರೂ ಶೇರ್, ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್, ಬೆಲ್ ಬಟನ್ ಒತ್ತೋದ್ ಮರಿಬೇಡಿ. ಎಲ್ಲರೂ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಎಲ್ಲರೂ ಊಟ ಮಾಡಿದ್ದೀರಾ, ಕಾಫಿ ಮಾಡಿದ್ದೀರಾ? ಹಾಯ್ ನಾನು ಗೊತ್ತಿಲ್ಲ ಏನ್ ಮಾಡ್ತಿದಿ? ಅಡ್ಗೆ ಹಾ, ಚಪಾತಿ ಮಾಡ್ಬೇಡ ಅಂದ್ರೆ ಅನ್ನ ಹಣೆಯಲ್ಲಿ ಬರೆದಿರು. ಇರೋದ್ನೇ ತಿನ್ಕೊಳ್ಳೋಣ ಅಂದ್ರೆ ಬೇಡ, ಚಪಾತಿನೇ ಬೇಕಂತಿ. ಏನ್ ಮಾಡಕ್ಕಾಗಲ್ಲ. ಹಾ, ಐತಲ್ಲ ಅನ್ನ. ಅಂದು ಒಂದು ಕುಕ್ಕರ್ ಅನ್ನ ಐತಲ್ಲ, ಇನ್ನೇನು ಅದೇ ಹೇಳಿಲ್ವಾ ಮಮ್ಮಿ ನಾನು ಅನ್ನ ಕುಕ್ಕರ್ ಆಯ್ತು ಒಮ್ಮಕ್ಕೆ ಅಂತ. ಐತೆ. ಚಪಾತಿ ಬೇಕಾ? ಇವಾಗ ಚಪಾತಿಗೇನ್ ಮತ್ತೆ? ಚಪಾತಿಗೇನ್ ಮತ್ತೆ ಇವಾಗ? 3 ಇಲ್ಲ 2 ಇರ್ಬೇಕು. ಇಲ್ಲ 2 ಮಧ್ಯಾಹ್ನ ಬಂದು ಆಮ್ಲೆಟ್ ಮಾಡ್ಕೊಂಡಿವಿ. ಮಾತಾಡು. ಹಾಯ್ ಮಾಡು, ಟೊಮೆಟೊ ಗೊಜ್ಜು ಮಾಡು, ಕಟ್ ಮಾಡಿ ಕೊಡ್ತೀನಿ. ಮಾಡಪ್ಪ, ನಾನೆಂತೂ ಮಾಡಲ್ಲ. ನಂಗ್ ಮಾಡಕ್ಕೆ ಬರಲ್ಲ. ಟೊಮೆಟೊ ಗೊಜ್ಜು ಬರಕ ಮನೆಗೆ ಇಲ್ವಾ? ಇನ್ನೇನ್ ಬರ್ತದೆ? ಮಾಡ್ಕೊಡ್ತೀನಿ, ತಿಂತೀಯಾ? ಕಣ್ಣ ಸುಮ್ಮನೆ ಅದಕ್ಕೆ ಹೇಳಿದ್ ಬೇಡ, ಬೆಳಗ್ಗೆ ಮಾಡ್ಕೊಂಡೋಗಿತ್ತಿಲ್ಲ. ಬೆಳಗ್ಗಿಂದ ಬರೀ ಅದನ್ನೇ ತಿಂದಿದ್ದೀನಿ. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮನೆಗ್ ಬಂದಿದ್ದ. ಮುಖ ಅಷ್ಟೇ ಕ್ಯಾಪ್ಚರ್ ಮಾಡ್ಬಾ. ಅಯ್ಯೋ ಬಾರಿ. ಮತ್ತೆ ಏನ ಯಾಕೋ? ಅಯ್ಯೋ ತಲೆ ಹಿಂಗ್ ಮಾಡ್ಕೊ, ತಲೆ ಸರಿ ಮಾಡ್ಕೋ. ಹೊಸ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಬಾಬ್ ಕಟ್ ಹೇರ್ ಸ್ಟೈಲ್ ಅದು. ಚೆನ್ನಾಗಿಲ್ಲ. ನಿಂಗ್ ಚೆನ್ನಾಗಿಲ್ಲ, ನಂಗ್ ಚೆನ್ನಾಗದೆ. ನೋಡು, ಬ್ಯಾಕ್ ಕ್ಯಾಮ್ರಾ ಚೆನ್ನಾಗ್ ಬರುತ್ತೆ, ಫ್ರಂಟ್ ಕ್ಯಾಮ್ರಾ ಕಾಣಿಸಲ್ಲ. ಮತ್ತೆ ಬಾಬ್ ಕಟ್ ಹೇರ್ ಸ್ಟೈಲ್, ಹುಡುಗಿರ್ ಹೇರ್ ಸ್ಟೈಲ್. ಬಾಳಿಕೆ ಹಾಕಕ್ಕೆ ಆತ್ಲೆ ಮೈಕ ಒಳಗೆ ಹಾಕತ್ಲ ಬಾಳಿಕೆ. ಓಕೆ ಗಾಯ್ಸ್, ನಮ್ಮ ಅಣ್ಣಂಗ್ ಮಾತಾಡೋ ಅದೃಷ್ಟ ಇಲ್ಲ, ಏನ್ ಮಾಡಕ್ಕಾಗಲ್ಲ. ನಮಗ್ ಸಿಕ್ಕಿದ್ ಪುಣ್ಯ ನಾವ್ ಮಾತಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಓಕೆ ಗಾಯ್ಸ್, ಎಲ್ಲರೂ ಊಟ ಮಾಡಿದ್ರಿ, ತಿಂಡಿ ಕಾಫಿ ಎಲ್ಲ ಮುಗೀತು ಅನ್ಕೋತೀನಿ. ಹೋಮ್ವರ್ಕ್ ಎಲ್ಲ ಏನ್ ಮಾಡ್ಬೇಡ, ಕುತ್ಕೊಂಡ್ ಟೈಮ್ ಪಾಸ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋದ ಬನ್ನಿ ಗಾಯ್ಸ್. ಬಟ್ಟೆ ಹಾಕೊಳ್ಳೋದಿಲ್ವಾ? ಹಾ ಬೊಕ್ಕ ಅಷ್ಟೇ ಕ್ಯಾಪ್ಚರ್ ಮಾಡು. ಹಾ, ಎಲ್ಲ ಐತೆ ಬಟ್ಟೆ, ಎಲ್ಲ ಹಂಗೆ ಐತೆ. ಮೇಲ್ಗಡೆಗೆ ಯಾಕೆ ಬಟ್ಟೆ ಹಾಕೊಂಡಿಲ್ಲ? ಕೆಲಸ ಮಾಡ್ತಿರ್ಬೇಕಾದ್ರೆ ಬಟ್ಟೆ ಹಾಕೋತಾರ. ಏನ್ ಕೆಲ್ಸ? ಹೇಳ್ತೀನಿ ಬಾ ಆಮೇಲೆ ಏನಂತ. ಅಲ್ಲಿ ಬಟ್ಟೆ ಈಗ ಎಲ್ಲರೂ ನೋಡ್ರಿ ಹಾಕೊಂಡ್ ನಗಡೋದಿಲ್ವಾ? ಏನು ಬಟ್ಟೆ ಹಾಕೊಂಡಿಲ್ಲ ಇವ್ರು. ಗೊತ್ತು ಎಲ್ರಿಗೂ, ಏನು ಹೊಸ್ತಾಗ ಯಾರು ಏನು ನೋಡ್ತಾರೆ ನಮ್ಮಂತ. ಏನ್ ಒಂದ್ ಟೀ ಶರ್ಟ್ ಹಾಕೊಂಡ್ಬಿಟ್ರೆ ಆಯ್ತಪ್ಪ. ಹಾಕತ್ಲ ಬಾಳಿಕೆ ಇದನ್ನ ಮೈಕ. ಇಟ್ಕೊಂಡಿದ್ದೀನಿ ಮಾತಾಡ್ಲಿ ಅಂತ. ಏನಿಲ್ಲ, ಮಾತಾಡ್ತೀವಿ. ಯಾವಾಗ್ಲೂ ಅಂತಿರ್ತೀಯಲ್ಲ ಆ ತರ ಅಂದಲ್ಲ ಅವಾಗೆ. ಅಣ್ಣನಪ್ಪ ಏನು ಇಲ್ಲ, ಮಂಗ್ಳೂರಾಗಿ ಯಾರು ಬಟ್ಟೆ ಹಾಕೋದೇ ಅಲ್ವಾ? ಬಟ್ಟೆ ಹಾಕೊಂತಾರೆ. ಹಾಕಿರೋದನ್ನ ತೋರಿಸ್ಲಾ? ಹಾಕೊಂತಾರೆ, ಇಲ್ಲ ಅಂತ ಹೇಳಿದ್ರೆ ನಾನ್ ಹೇಳಿದ್ ನಂಗೆ ಇಲ್ಲ ಅಂತ. ಮತ್ತೆ ಮಂಗ್ಳೂರಾಗ ಬಟ್ಟೆನೇ ಹಾಕೊಳ್ಳೋದಿಲ್ಲ ಅಂದ ಯಾವಾಗ? ಬಾರಿ ಚೆನ್ನಾಗಿ ಹೇಳ್ತೈತಿ ಬಿಡು. ಕೇಳಿಸ್ಕೋಬೇಕಲ್ಲ, ಯಾರೋ ಅಲ್ಲ ಹೆಂಗಂತ ಮೆಟ್ಟರ್ ಹೊಡಿತಾರ. ಮತ್ತೆ ಅಲ್ಲಿ ಯಾರು ಹಾಕೋದಿಲ್ಲ, ಅಲ್ಲಿ ಹಾಕೋದಿಲ್ಲ ಅಂತ ಹೇಳಿಲ್ಲ, ಬಟ್ಟೆ ಹಾಕ್ತಾರೆ. ಕೆಲಸ ಮಾಡುವಾಗ ಮೈ ಮೇಲೆ ಹಾಕಲ್ಲ. ಹಾಕೊಂಡ್ರೆ ತಾನೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಲ್ಲ, ಅದು ಕೆಲಸ ಮಾಡ್ಬೇಕಾದ್ರೆ ಇರಿಟೇಟ್ ಹಂಗೆ. ಅದೆಷ್ಟು ಆಯ್ತಾ ಕಲ್ಸಿ. ಎಣ್ಣೆ ಹಾಕ್ಬಿಟ್ಟು ಕಳ್ಸು ನೀಟ್ಗೆ. ಇನ್ನೇನ್ ಸಮಾಚಾರ? ಸುಮ್ಮನೆ ಹೋಗತ್ಲಾಗಿ ನನ್ ಪಾಲ್ ತೆಗಿಬೇಡ. ನಾಳೆ ಕೆಲ್ಗ ಹೋಗೋದು. ಹೇಳ್ತೀನಿ ಹೋಗು ಆಮೇಲೆ. ಮನೆ ಲಾಸ್ಟ್ ಟೈಮ್ ಇದೆಯಲ್ಲ, ಅಲ್ಲೆಲ್ಲ ನಗಾಡ್ತಾ ಇದ್ರು ಕಂಪ್ನಿಲಿ. ಮತ್ತೆ ಅದಕ್ಕೆ ನೆಟ್ಟು ಮಾತಾಡಂತ ಹೇಳೋದು. ಮತ್ತೆ ಅದಕ್ಕೆ ಸುಮ್ಮನೆ ರೇಗಿಸ್ಬಾರ್ದು, ನಾನು ಕೆಲಸ ಮಾಡುವಾಗ. ಎಣ್ಣೆ ಹಾಕು. ಸುಮ್ಮನೆ ಸಾಕು, ನೀಟಾಗಿ ಮಾತಾಡ್ಬೇಕಪ್ಪ. ಎಣ್ಣೆ ಹಾಕಿಲ್ಲ ಏನಿಲ್ಲ ಅಂದ್ರೆ ಮರ್ಯಾದೆ. ನೀಟಾಗಿ ಹಿಂಗ್ಯಾಕೆ ನೀವು ನಮ್ಗೆ ಗೊತ್ತಿಲ್ಲ. ನಾವ್ ಎಲ್ಲಿ ಕರ್ಕೊಂಡೈತಿ ಹೇಳ್ತೀನಿ ತಾಳು ಆಮೇಲೆ. ಮಾಲ್ ಏನ್ ಪದೇ ಪದೇ ಮಾಲ್ಗೆ? ಅಲ್ಲಿ ಏನ್ ತಗೊಳಲ್ಲ. ಯಾವ ದೇವಸ್ಥಾನ ಬೇಡ. ಚಿಕನ್ ಹೋಗ್ಬಾರ್ದು. ಓಕೆ ಇವಾಗ ತಡಿ. ಓಕೆ ಗೈಸ್, ಇವಾಗ ನಾವು ಚಪಾತಿ ಬೇಸಕ್ಕೆ ಹೋಗ್ತಿದೀವಿ. ನಮ್ಮ ಅಪ್ಪ ಬಂದಿಲ್ಲ, ಒತ್ತುತ್ತಾರೆ. ಎತ್ಕೊಡೋದ್ ನಮ್ಮ ಅಣ್ಣ, ಬೇಸದ್ ನಾನು.
ಪ್ಯಾಂಟ್ ಯಾಕೆ ಒದ್ದಾಗೈತೆ ಫಸ್ಟ್ ಹೇಳು. ಏಯ್ ಯಾಕೆ ಮಾಡು ಯಾಕೆ ಅಮ್ಮ ಪ್ಯಾಂಟ್ ಒದ್ದಾಗೈತೆ? 3 2 1 ನಾನ್ ಕೇಳ್ತಿರೋದು ಪ್ಯಾಂಟ್ ಯಾಕೆ ಒದ್ದಾಗೈತೆ? ಬೆಳ್ಳಾಗ್ತಾವನೆ ಮೂಗಳಿಗೆ ಬೆಳ್ಳಾಗ್ತಾವನೆ. ಹೊಡಿ ಮೂಗಳಿಗೆ ಬೆಳ್ಳಾಗ್ತಾವನೆ. ಡಿಸಿಪ್ಲಿನ್ ಇಲ್ಲ. ಸ್ಕೂಲಲ್ಲೆಲ್ಲ ಬೈತಾವ್ರಿ ಇವ್ನಿಗೆ. ಮಮ್ಮಿ ಅವ್ರ ಮಿಸ್ ಕಳ್ಸಿಲ್ಲ. ನಿಜ ಸ್ಕೂಲಲ್ಲಿ ಬೈತಾವ್ರೆ. ಕಂಪ್ಲೇಂಟ್ಗಳು ಜಾಸ್ತಿ ನಿಂದು. ಡಿಸಿಪ್ಲಿನ್ ಇಲ್ಲ ಮೇನ್ ಅಂತ. ಮೂಗಳಿಗೆ ಬೆಳ್ಳಾಗ್ ಕಾಲ್ ಹಾಕು. ಕೈ ಕಾಲು ಎಲ್ಲ ಹಾಕು ಮೂಗಳಿಗೆ. ನೋಡ್ದ ಯಾರ ನೋಡಿದ್ರ ಮಕ್ಕಳು ಗೀತಾರೆ. ತಮಾಷೆ ಮಾಡಲ್ಲ ಮೋಸೆ. ಸರಿನೇ ಮಮ್ಮಿ ಹೆಂಗ್ ಬ್ಲಾಗ್ ಮಾಡೋದು? ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ನೋಡೋಣ ಬನ್ನಿ ಗಾಯ್ಸ್. ಹಂಗ್ ಮಾಡ್ತೀರ ನಾನು? ಇವತ್ತೇನೆ ಜಸ್ಟ್ ಹಿಂಗೆ ಕರ್ದಿದ್ದೀನೋ. ಈ ತರ ಮಾಡಿದ್ ನಾನು. ಹಂಗ ಡಸ್ಟ್ ವಿಡಿಯೋ ಪ್ರೂಫ್ ಐತೆ, ಅಣ್ಣನ ಹತ್ರ ವಿಡಿಯೋ ಪ್ರೂಫ್ ಐತೆ. ವಿಡಿಯೋ ಅಂತಿಲ್ಲ ನಾನು. ಮಾಡವ್ನೆ ಅಲ್ವಾ ಸ್ವಲ್ಪ ಹಿಂಗ್ ಅಂತೀನಿ ಅಷ್ಟೇ. ಡಸ್ಟ್ ಜಾಸ್ತಿ ಕಮ್ಮಿ. ಹಂಗಲ್ಲ ಇಲ್ಲಿಂದ ಅನ್ನೋದು. ಅಯ್ಯೋ ನಮ್ಗೆ ಹುಚ್ಚಿನ ಈ ತರ. ಹೆಂಗೆ ಮಮ್ಮಿ ಹೆಂಗ್ ಮಾತಾಡ? ಹಾಯ್ ಗಾಯ್ಸ್, ಬನ್ನಿ ಗಾಯ್ಸ್ ವಿಡಿಯೋ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ನೋಡಿ ನೋಡೋಣ ಬನ್ನಿ ಗಾಯ್ಸ್. ಹುಚ್ಚಿನ ಈ ತರ. ನಮ್ಮಮ್ಮ ಸೇಮ್ ಹಿಂಗೆ ಮಾಡೋದು. ಏನು ಏನು ಏನ್ ಸಮಾಚಾರ? ತಡಿ ಮದ್ದಿಕ್ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ. ಶರ್ಟ್ ಕಪ್ಪ ನೀನು, ನಂಗೆ ಅರ್ಧ ಸೀಟ್ ಬರ್ತದೆ. ಕೊಡತ್ಲಾಗ ಹೋಲಿ ಇನ್ನೇನ್ ಮಾಡ್ತೀಯ? ಶರ್ಟ್ ಕಪ್ಪ. ಏನ್ ಸಮಾಚಾರ? ಯಾಕೆ ಈರುಳ್ಳಿ ಕೊಡೆ ಮೈಕ ಯಾಕೆ ನೀರ್ಕೊಂಡಿದ್ಯಾ? ಮಡಗಲ್ ಹೋಗ್ಲ ನಿನ್ ಕಣ್ಣಿಗೆ ನಿಕ್ಕೊಂಡಿದಿ. ಆಟ ಸಾಮಾನ್ ಕಣ್ಣಿಗೆ ನೀರ್ಕೊಂಡಿ. ಕೊಡೆ ಅದನ್ನ ನನ್ ಕೈ ಕೊಡು. ಯಾಕೆ ಕೊಡ ಜಾಸ್ತಿ ಆಗೈತೆ. ಸರ್ತಿ ಹೆಂಗ್ ಅನ್ಕೊತ ಅನ್ಕೊಳಗ. ಏನ್ ಸಮಾಚಾರ? ಏನೂ ಇಲ್ಲ, ಏನೂ ಇಲ್ಲ. ಮಾತಾಡ್ ನೆಟ್ಗೆ. ಏನೂ ಇಲ್ಲ, ಕೆಲಸ ಮಾಡ್ತೇನೆ ಇಲ್ಲಿ. ಏ ಮಕ್ಕ ನೋಡ್ ಮಾತಾಡು. ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಇದ್ರ ತರ. ಏನ್ ಈರುಳ್ಳಿ ಕಟ್ ಮಾಡೋದು ದೊಡ್ಡ ಕೆಲಸ. ಕೊಣ್ಣ ಕಟ್ ಮಾಡ್ತೀವಿ. ಅಡ್ಗೆ ಮಾಡಿ ಎಷ್ಟು ಫಸ್ಟ್ ಹೇಳು. ಯಾರು ನಾನು? ಈಗ ಇಂಪಾರ್ಟೆಂಟ್ ಅದು. ಅದೇ ಇಂಪಾರ್ಟೆಂಟ್ ಹೇಳು. ಇಂಪಾರ್ಟೆಂಟ್ ಈಗ ಅದು. ಯಾಕೆ ಏನ್ ಡೈಲಿ ದಿನ ಮಾಡೋದು? ಇಲ್ಲ ಏನ್ ಸಮಾಚಾರ? ಏನಿಲ್ಲ, ಸುಮ್ನಿರೆ. ನಾಳೆ ಕೆಲ್ಗ ಹೋಗೋದು? ಚಾಕು ಸುಮ್ನಿರೆ, ಕೈ ಕುಯ್ತದೆ. ತಮಾಷೆ ಆಡ್ಬೇಡ. ಕುಯ್ದ್ರೆ ಬಿಡು, ಬ್ಯಾಂಡೇಜ್ ಹಾಕ. ಹಾಯ್ ಗೈಸ್, ನಾನು ಬ್ಲಾಗ್ ನೋಡೋಣ ಬನ್ನಿ ಗೈಸ್. ಈಗ ನೋಡ್ದ ಹಂಗೆ ನೀನ್ ಟೈಮ್ ವೇಸ್ಟ್ ಮಾಡೋದು. ಕೊಡ ಹಂಗಾರೆ ಕೊಡು. ಬೇಡ ಸುಮ್ಮನೆ. ನಾಳೆ ಕೆಲ್ಗ ಹೋಗೋದು? ಎಲ್ಲೋ ಹೋಗ್ಲ ಕೆಲಸ ಆದ್ ನಂಗೆ. ಪಪ್ಪ ಹೋಟೆಲ್ ಕರ್ಕೊಂಡು ಹೋಗ್ ಪಪ್ಪ. ತುಂಬಾ ದಿನ ಆಯ್ತು ಹೋಟೆಲ್ ಮಕ್ಕ ನೋಡಿ ಎಷ್ಟು ವರ್ಷ ಆಯ್ತು. ತುಂಬಾ ದಿನ ಆಯ್ತು ಅದಕ್ಕೆ. ಅವಳ ಬರ್ಡೇಗೆ ಲಾಸ್ಟ್ ಅಲ್ಲಿ ಚಂದ್ರಪುರದಲ್ಲಿ. ಆವತ್ತು ನಾವೆಲ್ಲ ನಾಳೆ ಹೋಗದ? 990 ನಂಗೇನು ಅಜ್ಜಿಗೆ ಕೊಡಬೇಕು. ಗೊತ್ತಾ ಸೈಡ್ ಹೊತ್ಲ ಧನುಷ ಏನೋ ಹೇಳ್ತಿದ್ದೆ ಮಕ್ಳ. ನಾಳೆ ಹೋಗದ ಹೋಟೆಲ್ಗೆ? ನಡಿಯೇ. ಏನಂಗ್ ಕೊಡಿಸ್ತಿ? ಹೇಳ್ತೀನಿ ತಾಳಿಗ. ಏನ್ ಬಿರಿಯಾನಿ ಒಂದ್ ಸಾಕು. ಆಯ್ತು, ಹೋಗ್ತೀನಿ ತಗೋರ. ಒಬ್ಳೆಯ ಕೆಲ್ಸ ಅದ ನಂಗೆ. ಸಾಯಂಕಾಲ ಹೋಗೋಣ ಬಿಡು. ಸರಿ ಆಯ್ತು ಬಿಡು. ಬಕೆಟ್ ಬಿರಿಯಾನಿ ತರ್ಸು ಮನೆಗೆ. ಈಗ್ಲೇ ಬುಕ್ ಬೇಡ, ಮಾಡ್ಬೇಕು. ಹೋಟೆಲ್ ತಿನ್ಬೇಕು. ಬಕೆಟ್ ಬಿರಿಯಾನಿ ಯಾವ ಹೋಟೆಲ್ ತಿನ್ನಕ್ಕಿಲ್ಲ. ಬಕೆಟ್ ಹೆಂಗ್ ಕೊಡ್ತಾರೆ? ಬಕೆಟಾಗೆ ಕೊಡ್ತಾರೆ. ಏನ್ ಪ್ಲಾಸ್ಟಿಕ್ ಬಕೆಟ್ ಸ್ಟೀಲ್ ಬಕೆಟ್? ಪ್ಲಾಸ್ಟಿಕ್ ಬಕೆಟ್. ಸ್ಟೀಲ್ ಬಕೆಟ್ ಬೇರೆ ಕೊಡ್ತಾರೆ ನಿಂಗೆ. ಚೆನ್ನಾಗಿರುತ್ತೆ ಬಕೆಟ್. ಗೊತ್ತಾ ನಂಗೆ, ನಾನು ನೋಡಿದ್ದೀನಿ. ಅದ್ರ ತುಂಬ ಕೊಡ್ತಾರ? ಏನ್ 4 ಜನಕ್ಕೂ ಆಗುತ್ತಾ? ಎಷ್ಟದು? 900 ರೂಪಾಯಿ. 900 ರೂಪಾಯಿಗೆ 200 400 3 ಕೆಜಿ 4 ಕೆಜಿ ಚಿಕನ್ ಬರ್ತದಲ್ಲ. ಮಟನೇ ಬರ್ತದೆ 1 ಕೆಜಿ. 1 ಕೆಜಿ ಮಟನ್ ಬೇಡ, ಚಿಕನ್ ಬರುತ್ತಲ್ಲ. 900 ರೂಪಾಯಿ ಅಂದ್ರೆ 250 ರೂಪಾಯಿನೇ ಅನ್ಕೋ. 3-4 ಕೆಜಿ 280 20 ರೂಪಾಯಿ ಕಡಿಮೆ. ಆಯ್ತು, 3 ಕೆಜಿ ಚಿಕನೇ ಬರುತ್ತಲ್ಲ. ಅಯ್ಯೋ ನಮ್ಗೆ ತಿಂಗಳ ತಿನ್ಬೋದಕ್ಕೊಂಬಿಡು. ಬೇಡ, ಕ್ಯಾನ್ಸಲ್ ಆಯ್ತು. ಬೇರೆ ಕರ್ಕೊಂಡೈತಿ ಎಲ್ಲ ಹೋಗ್ಲಿ. ಕಾಸಿಲ್ಲ ಅಂದ್ರೆ ನಮ್ಮ ಅಪ್ಪನ ಕೊಡಕ್ಕೆ ಹೋಟ್ಲಲ್ಲಿ ಕೇಳು ಹೋಗಿ. ಒಂದ್ಸರಿ ನಮ್ಮ ಅಪ್ಪ ಆಗಿ ಕೊಡಿ ಅಂತ ಕೊಡ್ತಾರ. ನಮ್ಮ ಅಪ್ಪ ಈಗ ನಿಮ್ಮ ಅಪ್ಪ ಮಾಡ್ಕೊ. ನಮ್ಮ ಅಪ್ಪ ಯಾಕೆ? ನಾನ ಹೋಗ್ಬೇಕಾದ್ರೆ ನೀನು ಏನ ಕರ್ಕೊಂಡೈತಿ ಕೊಡಿಸ್ತೀಯನೋ? ಸುಮಾರು ವರ್ಷ 2-3 ವರ್ಷ ಆಯ್ತೇನೋ. ಟೊಮೆಟೊ ಆ ಮನೆಗಿದ್ದಾಗ ಹೋಗಿದ್ ನಾವ್ ಹೋಟ್ಲಿಗೆ.
ಟೊಮೆಟೊ ತಗೊಳ ಬೇಗ. ಕಂಪ್ನಿ ಏನು ವಿಡಿಯೋ ಮಾಡಾಕೋದು, ಮನೆ ಬಿಟ್ಟು ಹೋದ್ರೆ ಕಂಪ್ನಿ ಬಿಟ್ಟು ಬಂದ್ರೆ ಮನೆಗೆ ಯಾವ ತರ ವಿಡಿಯೋ ಮಾಡಾಕೋದು. ಒಳ್ಳೊಳ್ಳೆ ಅಡಿಗೆ ಮಾಡಾಕನ ಅಂದ್ರೆ ಟೈಮ್ ಇಲ್ಲ, ಬಟ್ಟೆ ಹೊಲಿಬೇಕು. ಯಾವ ತರ ನಿಮ್ ಪರಿಸ್ಥಿತಿನೇ ನನ್ ಪರಿಸ್ಥಿತಿ. ಸ್ಕೂಲ್ ಬಿಟ್ರೆ ಮನೆ, ಮನೆ ಬಿಟ್ರೆ ಸ್ಕೂಲ್. ನಿಂದು ಬಿಟ್ಟಾಕೆ ನಂದೇಳು. ದೊಡ್ಡದಾಗ ಯೂಟ್ಯೂಬ್ ಮಾಡ್ತಾ ಕೂತಿದೀನಿ. ಏನ್ ವಿಡಿಯೋ ಹಾಕ್ಲಿ ಏನ್ ವಿಡಿಯೋ ಬಿಡ್ಲಿ ಅನ್ಸ್ಬಿಟ್ಟೈತೆ. ಎಡಿಟ್ ಮಾಡಕ್ ಗೊತ್ತದಲ್ಲ ಮಾಡು. ದಿನ ಅಲ್ಲ ನೆನ್ನೆ 100 ರೂಪಾಯಿ ಮೊಟ್ಟೆ ಪುನಃ 50 ಮೊಟ್ಟೆನಾ? ಸಾಕು. ಯಾವ್ದು ಬೇಡ ಸಾಕು, ಅದನ್ನೇ ಮಾಡೋ ಸಾಕು. ಮೊಟ್ಟೆ ಬೇಡ, ಡೈಲಿ ಮೊಟ್ಟೆ ಅಷ್ಟೊಂದ. ಬೇಜಾರು. ಬುರ್ಜಿನೂ ಬೇಡ, ಕಜ್ಜಿನೂ ಬೇಡ, ಬುರ್ಜಿನೂ ಬೇಡ, ಬಜ್ಜಿನೂ ಬೇಡ, ಯಾವ ಚಿಲ್ಲಿಂದ ಬೇಡ, ಇದು ಬೇಡ ಸುಮ್ಕು. ನಂಗೆ ತಿಂದಿ ಮೊಟ್ಟೆ ಏನ್ ವಿಡಿಯೋ ಮೊಟ್ಟೆ ತಿಂದಿ ಬೇಜಾರ್ ಆಗ್ಬಿಟ್ಟೈತೆ ಗೈಸ್. ಒಳ್ಳೊಳ್ಳೆ ಅಡಿಗೆ ಮಾಡಾಕನ ಅಂದ್ರೆ ಟೈಮ್ ಬೇಕು, ಅದಕ್ಕೆ ಕರೆಕ್ಟ್ ಆಗಿ ಐಟಮ್ ಬೇಕು. ಎಲ್ಲ ನಾವು ಹೋಗೋಣ ಅಂದ್ರೆ ಟೈಮ್ ಇಲ್ಲ, ಮಳೆ ಬೇರೆ ಬರ್ತೈತೆ. ಹೊಸ ಫೋನ್ ಏನೋ ಇಸ್ಕೊಂಡೆ ದೊಡ್ಡದಾಗಿ, ಮೈಕು ಇಸ್ಕೊಂಡೆ, ಸ್ಟ್ಯಾಂಡೂ ಇಸ್ಕೊಂಡೆ, ಸ್ಟ್ಯಾಂಡ್ ಅದ ಸ್ಟಿಕ್ ಅದನ್ನೂ ಇಸ್ಕೊಂಡೆ. ವಿಡಿಯೋ ಮಾಡೋಣ ಅಂದ್ರೆ ಕಂಟೆಂಟ್ಗಳಿದಾವೆ, ಟೈಮ್ ಇಲ್ಲ. ನೋಡಿ ಬರೋದು 7 ಗಂಟೆ ಆಗುತ್ತೆ. ಅದು ಬೇರೆ ಅಕ್ಷಿ ಅಂದ. ಅದು ಬೇರೆ ನಮ್ಮಮ್ಮ ಏಟೆಲ್ಲ ಮಾಡ್ಕೊಂಡು ಸುಮ್ನೆ ರಿಸ್ಕ್ ಆಗುತ್ತೆ. ಮೇಲೆಲ್ಲ ಹೋಗಿ ಅವತ್ ಬೇರೆ ಮಳೆ ಬಂದು ನಮ್ಮಮ್ಮ ಬಿದ್ದಿ ಇಲ್ಲೆಲ್ಲ ಗಾಯ ಮಾಡ್ಕೊಂಡು, ಅದೇ ಗಾಯ ಸೀರಿಯಸ್ ತುಂಬಾ ರಿಸ್ಕ್ ಆಗುತ್ತೆ. ಮೇಲೆಲ್ಲ ಹೋಗಿ ಮಳೆ ಎಲ್ಲ ಬಂದಿ ನಮ್ಮಮ್ಮ ಬಿದ್ದಿ ಕೈಯೆಲ್ಲ ಹೊಡ್ಕೊಂಡು. ಒಂದ್ ಮಾಡಕ್ 2 ಆಯ್ತವೆ. ನಿಮ್ಮ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಮೇಲೆ ಬೆಲ್ ಬಟನ್. ಕೆರೆತಕ್ಕೆ ಅಂದ್ರೆ ಕೆರೆ ಹತ್ರ ವಾಕಿಂಗ್ ಗೆ ಬೆಲ್ ಬಟನ್ ಅದೆಲ್ಲ ನೀವು ಅದನ್ನೆಲ್ಲ ಒತ್ತಬೇಕಂದ್ರೆ ಮೇಲೆ ಅಂತಾಳೆ. ಮೇಲೆ ಹೋಗಿ ಎಲ್ಲ ನಾವು ಕಾಣ್ದಂಗೆ ಬಚ್ಚಿಕೊಂಡು ಕಚೋರಿ ತಿನ್ನಕ್ ಬಂದಿದೀವಿ. ನನ್ನ ಮಗಳು ನಾನು, ನಮ್ಮ ಮನೆಯವ್ರಿಗೆ ಬಂದಿಲ್ಲ ಪಾಪ, ಗೊತ್ತಿಲ್ಲ ಅವ್ರಿಗೆ. ನೋಡಿ ಕಾಣ್ದಂಗೆ ತಿನ್ನಕ್ ಬಂದಿದೀವಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ನನ್ನ ಮಗಳು ಅಮ್ಮ ಪಪ್ಪಂಗೆ ಹೇಳಿದ್ಯಾ? ಇಲ್ಲ ತಾನೇ. ನಾವು ಕದ್ದು ಮುಚ್ಚಿ ತಿಂತಾ ಇರೋದು. ಅವ್ರಿಗೆ ಬರಲಿಲ್ಲ, ಕರೆದೆ ಬಂದಿಲ್ಲ ಅವರು. ಹಂಗಾಗಿ ನಾವು ಲೈನಿಂಗ್ ತಗೊಂಬರೋಣ ಅಂದ್ಬಿಟ್ಟು ಈ ಥರ ಬಂದು ತಿಂತಾ ಇದ್ದೀವಿ. ಇವಾಗೇನೋ ದೊಡ್ಡದಾಗಿ ತಿಂತಾ ಇದ್ದೀವಿ. ಇನ್ನು ಅವ್ರಿಗೆ ಗೊತ್ತಿಲ್ಲ. ವಿಡಿಯೋ ನೋಡಿದ್ರೆ ಅಷ್ಟೇ ಮುಗೀತು. ಇವ್ರು ಡೈಲಿ ಹಿಂಗೆ ಹೋಗಿ ತಿಂತಾರೆ ಮೋಸ್ಟ್ಲಿ ಅನ್ಕೊತಾರೆ. ಆಲ್ಮೋಸ್ಟ್ ನಮ್ಮ ಮನೆಯವರು ನನ್ನ ಯೂಟ್ಯೂಬ್ ವಿಡಿಯೋ ನೋಡಲ್ಲ ಅವರು. ಬೇರೆ ಮೇಲೆ ತಿಂತಾ ಇದ್ದೀವಿ. ಹಂಗಲ್ಲಮ್ಮ, ಮುರ್ಕೊಂಡು ತಿನ್ನು. ಒಂದು ಕಚೋರಿ ಬಂದ್ಬಿಟ್ಟು 25 ರೂಪೀಸು. 2 ತೊಗೊಂಡಿದ್ದೀನಿ, ನನಗೊಂದು ಅವಳಿಗೊಂದು. ಲೈನಿಂಗ್ಗೆ ಅಂತ ಬಂದಿದ್ದು ನಾವು. ನೋಡಿದರೆ ತಿಂತಾ ಇದ್ದೀವಿ. ಪಾಪ ನನ್ನ ಮಗ ಬಂದ್ಬಿಟ್ಟು ವಾಪಸ್ ಹೋದ. ಬಂದರೆ ಸುಮ್ಮನಿರಲ್ಲ ಅವನು. ಅದು ಬೇಕು ಇದು ಬೇಕು ಪಾನಿಪುರಿನೇ ಹೋಗ್ಬೇಕಾಗಿರೋದು ಆ್ಯಕ್ಚುಲಿ. ಅವನಿಗೆ ಕಚೋರಿ ಇಷ್ಟ ಇಲ್ಲ. ಚೆನ್ನಾಯ್ತಮ್ಮ. ಚೆನ್ನಾಗಿ, ನನಗೇನಂತ ತುಂಬ ಇಷ್ಟ. ನನ್ನ ಮಗನಿಗೇನೋ ಇಷ್ಟ ಇಲ್ವಂತೆ ಅವ್ನಿಗೆ. ನನಗೂ ಇಷ್ಟ. ನಾನು ಚಪಾತಿ ಇಟ್ಕೊಂಡು ತಿಂತೀನಿ. ಆಯಿತು ಫ್ರೆಂಡ್ಸ್, ಇವಾಗ ಎಲ್ಲ ತಿಂದ್ವಿ. ಯಾಕೋ ಈ ಸರಿ ಕಚೋರಿ ಇಷ್ಟ ಆಗಲಿಲ್ಲ. ಅದರೊಳಗೆ ನನಗೇನೋ ಸಿಕ್ಬಿಡ್ತು. ಯಾಕೋ ಒಂಥರ ಅನ್ನಿಸ್ತು. ಇನ್ನು ತಿನ್ನೋದೇ ಬೇಡ ಅನ್ನಿಸ್ಬಿಡ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ನೋಡಬೇಕು. ಇದೇನೋ ಅಮ್ಮ ಏನೋ ಬಿದ್ದೈತೆ ನೋಡಿ, ಇಲ್ಲಿ ವೇಸ್ಟ್ ಬಿಡೋದು. ಏನೋ ಬಿದ್ದೈತೆ, ಚಿನ್ನ ಅನ್ಕೊಂಬಿಟ್ಟೆ. ಈಗಿರೋ ಚಿನ್ನದ ರೇಟ್ಗೆ ಚಿನ್ನ ಬಿಡಿಸ್ಕೊಂಡು ಹೋಗ್ತಾರೆ ಅವರು. ನೆಲ ಬಗ್ದಾದ್ರೂ ಹುಡುಕ್ತಾರೆ. ನೆಲ ಬಗ್ದಾದ್ರೂ ಚಿನ್ನ ಹುಡುಕಿ ತಗೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಗ್ಯಾಂಗು ಮಕ್ಕಳದು. ಕೆಲವು ಮಕ್ಕಳು ಇಲ್ಲಿ 10 ಗಂಟೆ ಆದ್ರೂ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ ನೋಡಿ ಮಕ್ಕಳು. ನೋಡ್ಬಿಟ್ಟಾ? ನೋಡ್ದೇನಾ? ತುಂಬ ಕತ್ಲಾಗ್ಬಿಟ್ಟೈತೆ. ಸುಮಾರು 8-8:30 ಆಗ್ಬಿಟ್ಟೈತೆ. ಮೆಟ್ಲು ಹತ್ತಷ್ಟೊತ್ತಿಗೆ ಸಾಕಾಗೋಗುತ್ತಪ್ಪ. ಸೆಕೆಂಡ್ ಫ್ಲೋರ್ ಅಂದರೆ ಏನು ತಮಾಷೆನಾ? ಏನೇನು ಬೇಕು ಅವಾಗೆಲ್ಲ ಇಳಿಬೇಕು, ಹತ್ತಬೇಕು.
ಸ್ವಲ್ಪ ಸುಸ್ತಾಯಿತು. ಬಂದ್ವಿ ಗೈಸ್ ಮನೆ ಹತ್ರ. ಇಲ್ಲಿ ನಮ್ಮ ಮನೆ ಚಪ್ಪಲಿ ಬಿಡೋದು. ಮತ್ತು ಇವಾಗ ಕೆಳಗಡೆ ಲೈನಿ ತೊಗೊಂಬರಕ್ಕಂತ ಹೋದ್ನಲ್ಲ, ಅಲ್ಲಿ ಕಚೋರಿ ತಿಂದ್ವಿ. ನಾನೊಂದು ಅವಳೊಂದು ತಿಂದ್ವಿ. ಲೈಫಲ್ಲಿ ತಿನ್ಬಾರ್ದು ಅನ್ನಿಸ್ತು. ಅಮ್ಮ ಏನಾಯ್ತು? ತಿಂದುಬಿಟ್ಟಿದ್ದೀನಿ, ಜಿರಳೆ ತಿಂದುಬಿಟ್ಟಿದ್ದೀನಿ. ತಿಂದು ಒಂಥರ ಬರ್ತದೆ ಬಾಯಿ ಸ್ಮೆಲ್ಲು. ಒಂಥರ ಇದು ತಿಗಣೆ ಕಚ್ಚಿದಾಗ ಒಂಥರ ತಿಗಣೆ ಒಸಗಿದಾಗ ಸ್ಮೆಲ್ ಬರಲ್ವಾ? ತಿಗಣೆ ಒಸಗಿದಾಗ ಹಂಗೆ ಸ್ಮೆಲ್ ಬಂತು. ಒಂಥರ ಕರ ಕರ ಅಂತು. ನಾನು ಹಿಂಗೆ ತೆಗ್ದೆ, ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ನೋಡಿದೆ. ಅದು ರೆಕ್ಕೆಗಳು ಗೊತ್ತಾಗ, ರೆಕ್ಕೆಗಳು ಒಂಥರ ಮೆರೂನ್ ಕಲರ್ ಥರ. ಒಮ್ಮೆ ಮೂಸಿದೆ, ಒಂಥರ ಸ್ಮೆಲ್ ಬಂದ್ಬಿಡ್ತು. ಅಯ್ಯೋ ತಿಂದ ಹಾಗೆ ತಿಂದು ಲಾಸ್ಟ್ ಹೊತ್ತು ಕೈ ತೊಳಿತಾ ಇದ್ದೀನಿ. ಆವಾಗ ಏನು ಹಿಂಗೆ ಒಂಥರ ಈ ಕಡೆ ಬಲ್ದ ಕಡೆ ಒಂಥರ ಸ್ಮೆಲ್ ಬಂದ್ಬಿಡ್ತು ನನಗೆ. ಬದುಕು ಬಂದಿದೆಯಾ ಮತ್ತೆ? ಹಾಂ, ಬದುಕು ಬಂದಿದೆಯಾ? ಸಾಯ್ಬೇಕಾಗಿತ್ತಾ? ಮತ್ತೆ ಇನ್ನು ಗಂಡ ಮಕ್ಕಳ ಬಿಡ್ತೀನಿ ಹೋದ್ರಿಂದ ಏನಾಗುತ್ತೆ? ದೇವ್ರು ಅಲ್ಲೇ ಕೊಡ್ತು ತೋರಿಸ್ತಾನೆ. ಅಲ್ಲ ಕಣ, ನಿಂಗೆ ಕರ್ದೆ ಬೇಡ ಅಂದಲ್ಲ. ನಾನು ಯಾವಾಗ ಬೇಡ ಅಂದೆ? ಅವಾಗಲೇ ದುಡ್ಡಿಲ್ಲ ಅಂತ ಹೇಳ್ತಾ ಅವಳಿಗೆ. ಇನ್ನೂ ಬೇಯಿಸ್ಬೇಕು. ಬೇಯ್ತದೆ ಫಸ್ಟ್ ಚಪಾತಿ ಹಂಗೆ ಮಡಗು. ಅದಕ್ಕೆ ಕಚೋರಿನೇ ಬೇಡ, ಯಾವಿದು ಬೇಡ ಅನ್ಸ್ಬಿಡ್ತು ಕಣಪ್ಪ. ಅವರು ನೀಟಾಗಿ ಮಾಡೋದಿಲ್ಲ ಮೋಸ್ಟ್ಲಿ. ಅವತ್ತು 3 ತಿಂದೆ, 3 ಹಂಗಂದ್ರೆ ಎಷ್ಟು ಜಿರಳೆ ಹೋಗಿರ್ಬೋದು. ಇಲ್ಲ ಅವ ಚೆನ್ನಾಗಿತ್ತು ತಿನ್ನೋವಾಗ ಗೊತ್ತಾಗಲ್ಲ. ಇನ್ಮೇಲೆ ಹೊರಗಡೆ ಫುಡ್ ತಿನ್ನಬಾರ್ದು ಮೋಸ್ಟ್ಲಿ. ಅದು ಮೋಸ್ಟ್ಲಿ ಇದ್ರ ಮಿಕ್ಚರ್ ಇಲ್ವಾ? ಮಿಕ್ಚರು ಮಿಕ್ಚರ್ ಇತ್ತ ಏನೋ. ಅವ್ನಿಗೆ ಹೇಳ್ಬೇಕಂತ ನಿಂತ್ಕೊಂಡೆ, ಅಂಗಡಿ ಅವ್ನಿಗೆ ಹೇಳ್ಬೇಕಂತ ನಿಂತ್ಕೊಂಡೆ. ಅಲ್ಲಿ ನಂಗೆ ತೋರ್ಸಕ್ಕೆ ಏನು ಪ್ರೂಫ್ ಇಲ್ಲ. ತೆಗೆದುಬಿಟ್ಟಿದ್ದೀನಿ, ಜಿರಳೆ ಎಲ್ಲ ಫುಲ್ ತೆಗೆದುಬಿಟ್ಟಿದ್ದೀನಿ. ಇನ್ನು ಹೆಂಗೆ ತೆಗೆದು ಹೆಂಗೆ ತೋರಿಸ್ತೀಯಾ? ಆ ಕೈಯಲ್ಲಿ ಒಂದು ಸಣ್ಣ ಪುಟ್ಟವು ಅದೇ ರೆಕ್ಕೆ ಪಕ್ಕೆ ಅವು. ಊಟ ಬಿಡಿಸೋದಲ್ಲ, ಅವ್ರಿಗೆ ನಿಂತ್ಕೊಂಡೆ ಬೇಕಾದ್ರೆ ಕೇಳೋಣ. ನಾನು ನಿಂತ್ಕೊಂಡೆ ಸ್ವಲ್ಪ ಒಂದು 5-10 ನಿಮಿಷ ನಿಂತ್ಕೊಂಡೆ ಹೇಳ್ಬೇಕು ಅವ್ರಿಗೆ ಅಂತಾನೆ. ಜನ ಇದ್ರು ಮತ್ತೆ ಜನಗಳು ಅವ್ರಿಗೆ ಯಾಕೆ ಸುಮ್ಮನೆ ಮುಂದೆ ಹೇಳ್ಬೇಕು. ಜನ ಹೋದ್ಮೇಲೆ ಅವರು ಮೋಸ್ಟ್ಲಿ ಬೇಕಂತ ಹಾಕಿಲ್ಲ. ಮಿಕ್ಚರ್ ಹಾಕಿದ್ರು ನೋಡು. ಇದು ಏನು ಕಚರ ಒಳಗಡೆ ಮಿಕ್ಚರ್ ಹಾಕಲ್ವಾ? ಆ ಮಿಕ್ಚರ್ ಒಳಗೆ ಇತ್ತು ಅಂತ ಅನ್ಕೋತೀನಿ ನಾನು. ಜಿರಳೆ ಮೊಸರು ಹಾಕಿದ್ದ, ಮಾಮೂಲಿ ಎಲ್ಲ ಐಟಮ್ ಹಾಕಿದ್ದು ಚೆನ್ನಾಗಿತ್ತು. ಯಾಕೋ ಲಾಸ್ಟಲ್ಲಿ ಹಂಗೆ ಆಗೋಯ್ತು. ಕಾಸು ಕೊಟ್ಬಿಟ್ಟು ಬಂದ, ಬೇಜಾರಾಗೋಯ್ತು. ನಮ್ಮ ಮನೆಗೆ ಎಷ್ಟೋ ಬರ್ತೇವೆ. ಹಿಡ್ಕೊಡಿ ಏನಪ್ಪ ತಿನ್ನಿ, ಕಾಸು ಕೊಟ್ಬಿಟ್ಟು ಜಿರಳೆ ತಿನ್ನಕ್ಕೆ ಹೋಗಿದ್ದ. 30 ರೂಪಾಯಿ ಕುಣಿತಿತ್ತು. 30 ರೂಪಾಯಿ ಅಲ್ಲ, 25 ರೂಪಾಯಿ. ಏನೋ ತಿನ್ಬೇಕಂತ ಆಸೆಯಿಂದ ಹೋದೆ, ತಾಳು ತಿನ್ಕೊಂಬರೋದಾತ್ಲಾಗೆ ಅಂತ. ಹಾಂ, ಹಂಗಾಯ್ತಲ್ಲ. ಆಯ್ತಲ್ಲ, ಏನು ಮಾಡೋದೀಗ? ಜಿರಳೆ ತಿಂದ್ಬಿಟ್ಟೆ. ಅದೊಂಥರ ಬಾಯಿ ರೈಟ್ ಸೈಡ್ ಒಂಥರ ಆಯ್ತು, ಹಂಗೆ ಥರ ಉಗುರು ಥರ. ಸೊ ಗೈಸ್, ಎಲ್ಲರಿಗೂ ಎಂಡಿಂಗ್ವರೆಗೂ ವಿಡಿಯೋ ನೋಡಿದವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂದ್ಬಿಟ್ಟು, ಸೊ ರೈಟ್ ಆರ್ ರಾಂಗೋ ಪರವಾಗಿಲ್ಲ, ಪ್ಲೀಸ್ ಕಾಮೆಂಟ್ ಮೀ ತಿಳಿಸಿ ಹೇಗಿದೆ ಅಂದ್ಬಿಟ್ಟು.